ಉಪನಿಷತ್ತಿನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಕಥೆ ಬರುತ್ತೆ. ಏನಪ್ಪ ಅಂದರೆ, ಗುರುಗಳು ಒಮ್ಮೆ ತಮ್ಮ ಶಿಷ್ಯನಿಗೆ ಕೇಳಿದ್ರಂತೆ, ಶಿಷ್ಯ, ಈ ಜಗತ್ತಿಗೆ ಬೆಳಕು ಎಂದರೆ ಯಾವುದು? ಶಿಷ್ಯ ಹೇಳಿದಂತೆ, ಗುರುಗಳೇ, ಜಗತ್ತಿಗೆ ಸೂರ್ಯನೇ ಬೆಳಕು. ಗುರುಗಳು ಕೇಳಿದರು ಮತ್ತೆ, ಸೂರ್ಯ ಇಲ್ಲದೇ ಇರುವಾಗ ಯಾವುದು ಬೆಳಕು? ಚಂದ್ರನೇ ಬೆಳಕು. ಸರಿ ಕಣಪ್ಪ, ಸೂರ್ಯನೂ ಇಲ್ಲ, ಚಂದ್ರನೂ ಇಲ್ಲ, ಆಗ ಯಾವುದು ಬೆಳಕು? ಗುರುಗಳೇ, ಆಗ ನಕ್ಷತ್ರಗಳೇ ಬೆಳಕು ಅಂತ ಹೇಳಿದ ಶಿಷ್ಯ. ಹಾಗಾದರೆ ಮಳೆಗಾಲ, ಸೂರ್ಯ ಚಂದ್ರ ನಕ್ಷತ್ರ ಏನೂ ಇಲ್ಲ, ಕಗ್ಗತ್ತಲ ರಾತ್ರಿ, ಅಂಥ ಸಮಯದಲ್ಲಿ ಯಾವುದು ಬೆಳಕು? ಶಿಷ್ಯ ಯೋಚನೆ ಮಾಡಿ ಹೇಳ್ದ, ಗುರುಗಳೇ, ಆಗ ಶಬ್ದವೇ ಬೆಳಕು. ಗುರುಗಳು ಕೇಳಿದರು, ಅದೆಂಗೆ ಹೇಳ್ತೀಯ ಶಬ್ದವೇ ಬೆಳಕು ಅಂತ? ಶಿಷ್ಯ ಹೇಳ್ದ, ಗುರುಗಳೇ, ಕಗ್ಗತ್ತಲ ಕರಾಳ ರಾತ್ರಿ, ನಾನು ಮನೆಗೆ ಹೊರಟಿದ್ದೀನಿ. ನಮ್ಮದು ತೋಟದ ಮನೆ, ದಾರಿಯೇ ಕಾಣ್ತಾ ಇಲ್ಲ, ಯಾವ ದಿಕ್ಕಿನಲ್ಲಿ ಹೆಜ್ಜೆ ಇಡಬೇಕಂತಲೇ ಗೊತ್ತಾಗ್ತಿಲ್ಲ. ಅಂಥ ಸಮಯದಲ್ಲಿ ನಮ್ಮ ಮನೆ ನಾಯಿ ಜೋರಾಗಿ ಬೊಗಳುತ್ತೆ. ಆಗ ನಾನು ಆ ನಾಯಿ ಬೊಗಳಿದ ಶಬ್ದದ ದಿಕ್ಕನ್ನೇ ಹಿಡಿದು ಮನೆ ಸೇರಿಕೊಳ್ತೇನೆ. ಈಗ ಇಲ್ಲಿ ಶಬ್ದವೇ ಬೆಳಕಾಗಲಿಲ್ವೇ? ಈ ರೀತಿ ನಮಗೆ ಯಾವುದು ಬೇಕಾದರೂ ಬೆಳಕಾಗಬಹುದು ಅನ್ನೋದೇ ಈ ಕಥೆಯ ಸಾರಾಂಶ.